ನನ್ನ ಆತ್ಮೀಯ ಕನ್ನಡದ ಬಂಧುಗಳೇ, ಇವತ್ತೇನು ದವಸ್ಪೇಟೆಯಲ್ಲಿ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಸಂಭ್ರಮ ಹಬ್ಬ ಸಡಗರ ತುಂಬ ಅದ್ಭುತವಾಗಿ ನಡೆದಿದೆ ಅಂಬೇಡ್ಕರ್ ಸೇನೆಯಿಂದ. ಈ ಒಂದು ಹಬ್ಬದ ಸಂದರ್ಭದಲ್ಲಿ ಈಗಾಗಲೇ ಸಾಯಂಕಾಲ ತಾನೇ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡುವಂಥ ನಮ್ಮ ಪ್ರೀತಿಯ ಆಹಾರ ಸಚಿವರಾದಂಥ ಎಚ್ ಮುನಿಯಪ್ಪ ಸಾಹೇಬರು ಬಂದು ಉದ್ಘಾಟನೆ ಮಾಡಿ ಹೋದರು. ಅದಾದಮೇಲೆ ಎಲ್ಲ ಕಲಾವಿದರು ಇವತ್ತು ಈ ಒಂದು ವೇದಿಕೆ ಮೇಲೆ ಇದ್ದೀರಾ. ಮೊದಲನೇದಾಗಿ ನನ್ನ ಪ್ರೀತಿ ಅಣ್ಣನಾದ ವೀರೇಶಣ್ಣನವರು, ಸ್ಪೀಡು ಮಾಲೀಕರು, ನಮ್ಮ ಶಿವಕುಮಾರ್ ಸಾಹೇಬರು, ಇವರು ನೋಡೋಕ್ಕೆ ಸಿಂಪಲ್. ಆದರೆ ನಾವು ಕರ್ನಾಟಕದಲ್ಲಿ ಕನ್ನಡ ಹಬ್ಬ ಮಾಡಿದ್ರು, ಫಾರಿನಲ್ಲಿ ಕನ್ನಡ ಹಬ್ಬ ಮಾಡ್ತಾರೆ. ದುಬೈಲಿ ಮಾಡಿದ್ರು, ಮೊನ್ನೆ ಮಸ್ಕತ್ತಲ್ಲಿ ಮಾಡಿದ್ರು, ಸಿಂಗಾಪುರಲ್ಲಿ ಮಾಡಿದ್ರು. ಅದೇ ಥರ ಇನ್ನೊಬ್ರು ನಮ್ಮ ಸ್ನೇಹಿತರು ಪ್ರೊಡ್ಯೂಸರ್ ಮಂಜುನಾಥ್ ರೆಡ್ಡಿ ಅವರು, ಮತ್ತು ನಮ್ಮ ತುಕಾಲಿ ಸಂತು ಅವರು, ನನ್ನ ಸಿಸ್ಟರು ಮಾನಸ ಅವರು, ಮತ್ತು ಅನುಷ್ಕಾ ಅವರು, ಅನುಷಾ ರೈ ಅವರು, ಮತ್ತು ಈ ಕಾರ್ಯಕ್ರಮನ ತುಂಬ ಅದ್ಭುತವಾಗಿ ಅಚ್ಚುಕಟ್ಟೆ ಮಾಡಿದ ಸಹೋದರ ಟಗರು ಶಿವ ಅವರು, ಮತ್ತು ನಮ್ಮ ಜಗಿ ಮಾಸ್ಟ್ರು ಎಲ್ಲರೂ ಬಂದಿದ್ದಾರೆ. ಮತ್ತು ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ನನ್ನ ಪ್ರೀತಿಯ ಕನ್ನಡ ಬಂಧುಗಳೇ, ಅಣ್ಣ ತಮ್ಮಂದಿರೆ, ಈ ತಾನೇ ನೋಡಿದ್ರಲ್ಲ ಟೀಸರ್ ಹೆಂಗಿತ್ತು? ಏನು ವಾಯ್ಸ ಇಲ್ಲ? ಸಲಗದಲ್ಲಿ ಸೂರ್ಯನ ನೋಡಿದ್ದೀರಾ? ಸಲಗನ ಸೂಪರ್ ಡೂಪರ್ ಹಿಟ್ ಮಾಡಿದ ನಮ್ಮ ಸೂರ್ಯನ ನನ್ನ ಪ್ರೀತಿ ಅಣ್ತಮ್ಮ ಇಲ್ಲಿ ಬಂದಿದ್ದಾರೆ. ಜೋರಾಗಿ ಒಂದು ಚಪ್ಪಾಳೆ ತಟ್ಟಿ. ಯಾಕಂತ ಹೇಳಿದ್ರೆ ಮುಂದಿನ ಹೊಸ ವರ್ಷಕ್ಕೆ ಸೂರ್ಯನಂತ ಸಿನಿಮಾ ರಿಲೀಸ್ ಆಗ್ತದೆ. ಅದಕ್ಕೆ ನಾಯಕ ನಟಿಯಾಗಿ ನಮ್ಮ ಸಂಭ್ರಮ ಮಾಡಿದ್ದಾರೆ. ತುಂಬ ಖುಷಿ ಆಗ್ತದೆ. ಯಾಕಂದ್ರೆ ಒಂದು ಸಿನಿಮಾ ಅನ್ನೋದು ತುಂಬ 2 ವರ್ಷ ತುಂಬ ಕಷ್ಟಪಟ್ಟು ಮಾಡೋಕ್ಕೆ ಒಂದು ಹಾರ್ಡ್ ವರ್ಕು. ನೀವು ಈ ಟ್ರೀಸರ್ ನೋಡಿದಾಗ ಆ ಟ್ರೀಸರ್ ಕಾಣ್ತದೆ ಎಷ್ಟು ದೊಡ್ಡ ಮಟ್ಟಿಗೆ ನಮ್ಮ ಸೂರ್ಯ ಅವರು ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಂತೇಳಿ. ನಾನು ಕೇಳ್ಕೊಳ್ಳೋದು ಇಷ್ಟ, ದಯವಿಟ್ಟು ಪ್ರತಿಯೊಬ್ಬರು ಬಂದು ಕನ್ನಡ ಸಿನಿಮಾ ನೋಡಿ, ಕನ್ನಡಿಗರ ಸಿನಿಮಾ ನೋಡಿ, ಕನ್ನಡ ಸಿನಿಮಾ ನೋಡಿ, ಕನ್ನಡದವ್ರನ್ನ ಬೆಳೆಸಂತೆ ಕೇಳ್ಕೊಳ್ತೀವಿ, ಆಯ್ತಾ? ಯಾಕಂತ ಹೇಳಿದ್ರೆ ಇವತ್ತು ನಾವು ಯಾವುದೋ ಪ್ರವಾಸಿಗರ ಸಿನಿಮಾನೇ ಬೆಳೆಸ್ತಾ ಇದ್ದೀವಿ, ನಮ್ಮ ಕನ್ನಡಿಗರ ಸಿನಿಮಾ ನೋಡ್ತಾ ಇಲ್ಲ. ಹಾಗಾಗಿ ದಯವಿಟ್ಟು ಸೂರ್ಯಣ್ಣ ಸಿನಿಮಾ ನೋಡಿ ಇಡೀ ಸಿನಿಮಾ ಕನ್ನಡನ ಆರೈಸ್ಬೇಕು, ಅರಿಸ್ಬೇಕಂತ ನಾನು ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತೀವಿ ಬಂದಿದ್ರೆ. ಅದ್ರ ಜೊತೆಗೆ ಯಾರು ಬೇಜಾರಾಗ್ಬಿಟ್ರಿ, ನೆಕ್ಸ್ಟ್ ರಿಪೀಟ್ ಡ್ಯಾನ್ಸ್ ಮಾಡಿಸ್ತೀನಿ ಇಲ್ಲೇ ಸ್ಟೇಜ್ ಮೇಲೆ, ಆಯ್ತಾ? ಸೊ ಹಾಗಾಗಿ ಈ ಒಂದು ಕನ್ನಡದ ಹಬ್ಬ ನಾನು ಜಾಸ್ತಿ ಮಾತಾಡೋಕ್ಕಲ್ಲ. ಕನ್ನಡ ಅಂದರೆ ನನ್ನ ತಾಯ್ನಾಡು, ನನ್ನ ಉಸಿರು, ನನ್ನ ಪ್ರಾಣ. ಕನ್ನಡ ಇಲ್ಲದ್ರೆ ನಾವೇನಿಲ್ಲ. ಯಾಕಂತ ಹೇಳಿದ್ರೆ ಕನ್ನಡ ಭಾಷೆಗೆ ಸುಮಾರು 5,000 ವರ್ಷದ ಇತಿಹಾಸ ಇರ್ತಕ್ಕಂಥ ಭಾಷೆನೇ ಅದು ಕನ್ನಡ ಭಾಷೆ. ಇವತ್ತು ನಾವೇನಾದ್ರೂ ಕರ್ನಾಟಕದಲ್ಲಿ ಹುಟ್ಟಿದೀವಿ ಅಂತ ಹೇಳಿದ್ರೆ 7 ಜನ್ಮದ ಪುಣ್ಯ ಮಾಡಿರ್ಬೇಕು. ಸೊ ಹಾಗಾಗಿ ಕನ್ನಡ ನಾಡು ನುಡಿ ಭಾಷೆಗೆ ಧಕ್ಕೆ ಬಂದಾಗ 24x7 ಶ್ರೀಮೂರ್ತಿ ಅಂಬೇಡ್ಕರ್ ಸೇನೆ ಹೋರಾಟಕ್ಕೆ ಸಿದ್ಧವಾಗಿರ್ತದೆ. ಯಾಕಂದ್ರೆ ಕನ್ನಡನ ಕಾಪಾಡ್ಕೊಳ್ಳೋದು ನಮ್ಮ ಧರ್ಮ, ಅದು ನಮ್ಮ ಸೊತ್ತು, ನಮ್ಮ ಅಸ್ತಿತ್ವ. ಹಾಗಾಗಿ ಇವತ್ತು ಅಂಬೇಡ್ಕರ್ ಸೇನೆಯಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದು 2ನೇ ವರ್ಷದ ಕಾರ್ಯಕ್ರಮ. ಕಳೆದ ಬಾರಿ ಇಲ್ಲೇ ಕಾರ್ಯಕ್ರಮ ಮಾಡಿದ್ದು ತುಂಬ ಅದ್ಭುತವಾಗಾಯಿತು. ಜೊತೆಗೆ ಇವತ್ತು ಏನು ನಮ್ಮ ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ ಹೆಸರಲ್ಲಿ ಒಂದು ಅದ್ಭುತ ಕಾರ್ಯಕ್ರಮ. ಒಂದು ಅರ್ಥ ಮಾಡ್ಕೊಳ್ಳಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ ಅಂತ ಹೇಳಿದ್ರೆ ಬರೀ ಅವ್ರ ಹೆಸರಲ್ಲ, ಇಡೀ ಭಾರತ ದೇಶದ ರೋಲ್ ಮಾಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ನಾವೆಲ್ಲ ಸಮಾನ ಬದುಕ್ತಾ ಇದ್ದೀವಿ ಅಂತ ಒಂದು ಮಹಾನ್ ನಾಯಕ, ಮಹಾನ್ ಚೇತನ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು. ಹಾಗಾಗಿ ಬಂದ್ರೆ ಈ ಒಂದು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೀತದೆ. ಚೆನ್ನಾಗಿ ನಮ್ಮ ಏನು ಟಗರು ಶಿವ ಪಾಪ ಇಲ್ಲೇ ನಿಂತಿದ್ದಾನೆ, ಅವನು ಮಾತು ಕಮ್ಮಿ ಕೆಲಸ ಜಾಸ್ತಿ. ಪ್ರತಿ ವರ್ಷನೂ ಈ ಕಾರ್ಯಕ್ರಮ ಮಾಡಕ್ಕೆ ಒಂದು 2 ತಿಂಗಳು ಹಾರ್ಡ್ ವರ್ಕ್ ಮಾಡ್ತಾನೆ. ಎಲ್ಲ ಕಡೆ ನೋಡಿ ಬಹುಶಃ ಎಷ್ಟು ಅದ್ಭುತದ ಕಾರ್ಯಕ್ರಮ ಅಂತ ಹೇಳಿದ್ರೆ ಇದು ಬಹುಶಃ ಬೇರೆ ಯಾರು ಮಾಡಕ್ ಸಾಧ್ಯ ಇಲ್ಲ ಅಂತ ಒಂದು ಅದ್ಭುತ ಕಾರ್ಯಕ್ರಮ ಮಾಡಿದ್ದಾನೆ. ನಾನು ಹೇಳಿದಿಷ್ಟೇ, ಟಗರು ಶಿವಂತ್ ಅವರು 100 ಜನ ಬೆಳಿಬೇಕು, ಕನ್ನಡದ ಕೆಲಸ ಮಾಡಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟ ಮಾಡಬೇಕು. ಈ ರಾಜ್ಯದಲ್ಲಿ ಕನ್ನಡ ನಾಡು ನುಡಿ ಭಾಷೆ, ದಲಿತರು, ಅಲ್ಪಸಂಖ್ಯಾತರು ಯಾರು ಏನೇ ಸಮಸ್ಯೆ ಬಂದು ಕೂಡ ಹೋರಾಟದ ಆದಿ ನೀವೆಲ್ಲ ಇರ್ಬೇಕಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಬಂಧುಗಳೇ. ಅದೇ ರೀತಿ ಕೆಳಗಡೆ ಹಲವಾರು ನಮ್ಮ ಗಣ್ಯರು ಮುಖಂಡರಿದ್ದಾರೆ. ಮತ್ತೆ ನಮ್ಮ ರಾಮನಗರ ಜಿಲ್ಲಾಧ್ಯಕ್ಷರು ಸಾಗರ್ ಅವರು ಇದ್ದಾರೆ.
ಅದೇ ರೀತಿ ನಮ್ಮ ಸಿದ್ದು ಅಂತ ಕೊಪ್ಪಳ ಜಿಲ್ಲಾಧ್ಯಕ್ಷರು ಬಂದಿದ್ದಾರೆ, ಇನ್ನೂ ಹಲವಾರು ಎಲ್ಲ ಮುಖಂಡರು ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತ ನೀವೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ, ಮತ್ತೆ ನಮ್ಮ ಸ್ವೀಟ್ ಓನರ್ ನಮ್ಮ ವಿನೇಶ್ ಅವರು ಇವತ್ತು ಒಂದು ಸುಮಾರು ದೊಡ್ಡ ಮಟ್ಟದಲ್ಲಿ ಅವರು ಈ ಮಾತಾಡಿದ್ರು. ಇವಾಗ ಮಾಧ್ಯಮ ಲೋಕಕ್ಕೆ ಬಂದ ಅದಕ್ಕಿಂತ ಮುಂಚೆ ಹೋರಾಟಗಾರರು, ಕನ್ನಡ ನಾಡು ನುಡಿದ ಕಾರ್ಯಕ್ರಮಗಳು ಸಾವಿರಾರು ಕಾರ್ಯಕ್ರಮ ಮಾಡಿದ್ದಾರೆ, ಸಾವಿರಾರು ಜನ ಬಡವರ ಪರವಾಗಿ ನಿಂತಿದ್ದಾರೆ, ಹೋರಾಟ ಮಾಡಿದ್ದಾರೆ. ಆದರೆ ಇವತ್ತು ಒಂದು ಸ್ಪೀಡ್ ನ್ಯೂಸ್ ಅಂತ ಒಂದು ಸಂಸ್ಥೆ ಕಟ್ಟಿ ನೂರಾರು ಕೋಟಿ ಬಂಡವಾಳ ಹಾಕಿ ಅದನ್ನ ಸ್ಯಾಟಲೈಟ್ ಚಾನೆಲ್ ಮಾಡ್ತಾರೆ. ಅಂತ ಒಂದು ಸ್ಪೀಡ್ ನ್ಯೂಸ್ನ ನಾವೆಲ್ಲ ಬೆಳೆಸ್ಬೇಕಾಗ್ತದೆ. ಯಾಕಂದ್ರೆ ಇವತ್ತು ಮಾಧ್ಯಮಗಳು ಎಲ್ಲ ಒಂದ್ ಕಡೆ ನಾವು ಹೋರಾಟ ಮಾಡಿದಾಗ ಅದನ್ನ ಪಬ್ಲಿಸಿಟಿ ಮಾಡಲ್ಲ, ಪ್ರಚಾರ ತರಲ್ಲ. ಅದೊಂದು ಸ್ಪೀಡ್ ನ್ಯೂಸ್ ಸಾವಿರಾರು ಜಾತಿ ಸಾವಿರಾರು ಭಾಷೆ ನಮ್ಮ ನಾಡಿಗೆ ಧಕ್ಕೆ ಬಂದಾಗ, ಭಾಷೆಗೆ ಧಕ್ಕೆ ಬಂದಾಗ ಮುಂದೆ ನಿಂತ್ಕೊಂಡು ಬಡವರಿಗೆ ದಿಟ್ಟ ನಿರಂತರವಾಗಿ ನ್ಯೂಸ್ ಮಾಡುವ ಚಾನಲ್ ಅಂತ ಹೇಳಿದ್ರೆ ಅದು ನಮ್ಮ ಸ್ಪೀಡ್ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಂದ್ರೆ ಹಾಗೆ ಅದೇ ತರ ನಮ್ಮ ಹಸ್ತಿನಪುರದ ಪ್ರೊಡ್ಯೂಸರು ಮಂಜುನಾಥ್ ಅವರು, ತುಮಕೂರು ಸ್ನೇಹಿತರು, ಅವರು ಒಳ್ಳೆಯದಾಗಿ, ಮತ್ತೆ ನಮ್ಮ ಜಗಿ ಜಗಿ ಇವನು ನೀವು ನೋಡಿರ್ತಾರೆ ಕಲರ್ಸ್ ಕನ್ನಡದಲ್ಲಿ ಏನೇ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಇದ್ ಕೂಡ ಆ ಪ್ರತಿಯೊಂದು ಕಾರ್ಯಕ್ರಮ ಕೊರಿಯೋಗ್ರಾಫರ್ ನನ್ನ ತಮ್ಮ ಜಗಿ. ಈಗ ಜಗಿ ಕೆಲವೊಂದು ಅವನು ಡ್ಯಾನ್ಸ್ ಮಾಡಿಸ್ತೀನಿ ಅಂತ ದಯವಿಟ್ಟು ಈಗ ಸೂರ್ಯಣ್ಣ ಸಿನಿಮಾದ ಒಂದು ಸಾಂಗ್ ಮಾಡಿ, ಸಾಂಗ್ ಹಾಕಿ ಲವ್ ಸಾಂಗು ನಮ್ಮ ಹೀರೋಯಿನ್ ಮತ್ತು ಹೀರೋ ಕೈಯಲ್ಲಿ ಡ್ಯಾನ್ಸ್ ಮಾಡ್ಸೋಣ. ಥ್ಯಾಂಕ್ ಯು ಎಲ್ಲರೂ ಒಳ್ಳೆಯದಾಗಿ. ಆಮೇಲೆ ನನ್ನ ಪ್ರೀತಿಯ ಸಂತು ಬಗ್ಗೆ ಎಷ್ಟು ಹೇಳೋದು ಸಾಲದು. ಯಾಕಂತ ಹೇಳಿದ್ರೆ ನಾವು ಸಂತನ ಬರೀ ಕಾಮಿಡಿ ನೋಡ ಅಷ್ಟೇ, ಅವನು ಕಾಮಿಡಿ ಮಾಡೋದಲ್ಲ ರೀ, ಅವನಲ್ಲಿ ತಾಯಿ ಗುಣ ಇದೆ, ಒಳ್ಳೆ ಗುಣ ಇದೆ, ಎಲ್ಲರನ್ನೂ ಪ್ರೀತಿಯಿಂದ ಸ್ವೀಕಾರ ಮಾಡ್ತೇನೆ. ನಾವು ಸುಮಾರು ಜನ ಕಲಾವಿದರನ್ನ ಎಷ್ಟೋ ಕಡೆ ಕಾರ್ಯಕ್ರಮ ಕರೆದಿದ್ದೀವಿ ಆಯ್ತಾ, ಕೆಲವರು ಬರ್ತಾರೆ ಕೆಲವರು ಬರೋಲ್ಲ. ಬಟ್ ನಮ್ಮ ಸಂತಿಗೆ ಯಾವಾಗ ಕರೆದ್ರು ಕೂಡ ಅಣ್ಣ ನಿಮ್ಮ ಕಾರ್ಯಕ್ರಮ ಅಂತ ಹೇಳಿದ್ರೆ ಊರು ಮುಂಚೆ ಬಂದು ನಮ್ಮ ಕಾರ್ಯಕ್ರಮ ಯಶಸ್ವಿ ಮಾಡಿ ನಿಮ್ಮನ್ನೆಲ್ಲ ನಗ್ಸಂತ ಒಂದು ಪ್ರೀತಿಯ ತಾಯಿಗುಣ ಸಂತು ಒಳ್ಳೆಯದಾಗಿ ಸಂತು ಐ ಲವ್ ಯು ಸಂತು. ಈಗ ಸಾಂಗ್ ಹಾಕ್ರಪ್ಪ ಸೂರ್ಯನದು.